ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲ ಒಂದೇ ತಾಯಿಯ ಮಕ್ಕಳಿದ್ದ ಹಾಗೆ ಸಹೋದರರಂತೆ ಅಂತೆಲ್ಲ ಸದಾ ಶಾಂತಿಯನ್ನೇ ಬಯಸುತ್ತಿದ್ದಂತಹ ಗಾಂಧಿ ಅಂದು ಹೇಳ್ತಾ ಇದ್ದಿದ್ದಂತೆ, ನಾವುಗಳೆಲ್ಲ ಒಂದೇ ತಾಯಿಯ ಗರ್ಭದಿಂದ ಜನ್ಮವನ್ನ ಪಡೆದುಕೊಂಡಿಲ್ಲ, ಆದ್ರೂ ನಾವುಗಳೆಲ್ಲ ಸಹೋದರರಿದ್ದ ಹಾಗೆ, ಅಣ್ಣ ತಮ್ಮಂದಿರಿದ್ದ ಹಾಗೆ. ಅದು ಹೇಗೆ ಅಂದ್ರೆ, ನಾನೊಬ್ಬ ಹಿಂದುವಾಗಿ ನನ್ನ ಮುಸಲ್ಮಾನ ಸ್ನೇಹಿತನ ತಾಯಿಯನ್ನ ನನ್ನ ತಾಯಿಯಾಗಿ ಕಾಣಬೇಕು. ನಾನೊಬ್ಬ ಹಿಂದುವಾಗಿ ನನ್ನ ಕ್ರೈಸ್ತ ಸ್ನೇಹಿತನ ತಾಯಿಯನ್ನ ನನ್ನ ತಾಯಿಯಾಗಿ ಕಾಣಬೇಕು. ಅದೇ ರೀತಿಯಾಗೇನೆ ನನ್ನ ಮುಸಲ್ಮಾನ ಸ್ನೇಹಿತ ನನ್ನ ತಾಯಿಯನ್ನ ಆತನ ತಾಯಿಯಾಗಿ ಕಾಣಬೇಕು. ನನ್ನ ಕ್ರೈಸ್ತ ಸ್ನೇಹಿತ ನನ್ನ ತಾಯಿಯನ್ನ ಆತನ ತಾಯಿಯಾಗಿ ಕಾಣಬೇಕು. ಹೀಗಿರುವಾಗ ನಾವುಗಳು ಹಸುವನ್ನ ಗೋಮಾತೆ ಅಂತ ಹೇಳ್ತೀವಿ, ತಾಯಿಗೆ ಹೋಲಿಸ್ತೀವಿ, ತಾಯಿ ಸ್ವರೂಪಿಣಿ ಅಂತ ಹೇಳ್ತೀವಿ, ಪೂಜೆಯನ್ನ ಮಾಡ್ತೀವಿ. ನಾವು ತಾಯಿಗೆ ಯಾವ ರೀತಿಯಾದಂತಹ ಸ್ಥಾನವನ್ನ ಕೊಟ್ಟಿದ್ದೀವೋ, ಗೌರವವನ್ನ ಕೊಟ್ಟಿದ್ದೀವೋ, ಅದೇ ರೀತಿಯಾದಂತಹ ಸ್ಥಾನವನ್ನ, ಗೌರವವನ್ನ ಎಲ್ಲವನ್ನ ಹಸುವಿಗೆ ಕೊಟ್ಟಿದ್ದೀವಿ. ಅಂತಹ ಗೋಮಾತೆಯನ್ನ, ತಾಯಿ ಸ್ವರೂಪಿಣಿ ಆಗಿರುವಂತಹ ಗೋಮಾತೆಯನ್ನ ಯಾಕೆ ಕಡಿದು ತಿಂತಾರೆ ನನ್ನ ಇಬ್ಬರು ಸ್ನೇಹಿತರು? ಅವರು ಒಮ್ಮೆ ಯೋಚನೆಯನ್ನ ಮಾಡಬಹುದಾಗಿತ್ತಲ್ವಾ? ನನ್ನ ಸ್ನೇಹಿತ ತಾಯಿ ಸ್ವರೂಪಿಣಿ ಅಂತ ಪೂಜೆಯನ್ನ ಮಾಡ್ತಾನೆ, ನನ್ನ ಸ್ನೇಹಿತನಿಗೆ ಹಸುಗಳು, ಗೋವುಗಳು ತಾಯಿ ಸ್ವರೂಪಿಣಿಯಾಗಿರುವಾಗ ನಮಗೂ ಸಹ ತಾಯಿ ಇದ್ದ ಹಾಗೆ ನಮ್ಮ ತಾಯಿಯನ್ನ ನಾವುಗಳು ಕಡಿದು ತಿನ್ನಬಾರ್ದು ಅಂತ ಆತನಿಗೆ ದುಃಖವಾಗುತ್ತೆ, ಆತನಿಗೆ ನೋವಾಗುತ್ತೆ. ನನ್ನ ಸ್ನೇಹಿತನಿಗೆ ನೋವಾಗಬಾರ್ದು, ನಮಗೂ ಸಹ ತಾಯಿ ಇದ್ದ ಹಾಗೆ ಅವುಗಳ ಮೇಲೆ ನಾವು ಹಲ್ಲೆಯನ್ನ ಮಾಡಬಾರ್ದು, ಕೊಲ್ಲಬಾರ್ದು ಅಂತ ಅಂದ್ಬಿಟ್ಟು ಯಾಕೆ ನನ್ನ ಇಬ್ಬರು ಸ್ನೇಹಿತರು ಒಮ್ಮೆಯೂ ಸಹ ಯೋಚನೆಯನ್ನ ಮಾಡಲಿಲ್ಲ? ಅದನ್ನ ಬಿಡಿ, ಕಾಶ್ಮೀರದಲ್ಲಿ ಹತ್ಯೆಗಳಾಯ್ತಲ್ಲ, ಆಗ ನನ್ನದೇ ಸ್ನೇಹಿತರು ಯೋಚನೆಯನ್ನ ಮಾಡಬಹುದಾಗಿತ್ತಲ್ವಾ? ಹಿಂದೂ 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 ಹೆಣ್ಣುಮಗಳು ನನ್ನ ಸಹೋದರಿ ಇದ್ದ ಹಾಗೆ, ನಾನು ಸಹ ಆಕೆಗೆ ಅಣ್ಣ ಇದ್ದ ಹಾಗೆ, ನನ್ನ ತಂಗಿಯ ಮೇಲೆ ನಾವುಗಳು ಅತ್ಯಾಚಾರವನ್ನ ನಡೆಸಬಾರ್ದು ಅಂತ ನನ್ನ ಸಹೋದರರು, ನನ್ನ ಅಣ್ಣ ತಮ್ಮಂದಿರು ಯಾಕೆ ಯೋಚನೆಯನ್ನ ಮಾಡಲಿಲ್ಲ? ನನಗೆ ಈ ರೀತಿಯಾದಂತಹ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ನಿಜ, ನಾವೆಲ್ಲ ಒಂದೇ ತಾಯಿಯ ಗರ್ಭದಲ್ಲಿ ಜನ್ಮವನ್ನ ಪಡೆದುಕೊಂಡಿಲ್ಲ, ಆದ್ರೂ ಸಹ ಸಹೋದರರು, ಅಣ್ಣ ತಮ್ಮಂದಿರು. ನಾವುಗಳು ಅದು ಹೇಗೆ ಅವರ ತಂಗಿಯರನ್ನ, ಅವರ ಅಕ್ಕಂದಿರನ್ನ ನನ್ನ ತಂಗಿ, ನನ್ನ ಅಕ್ಕ ಅಂತ ನಾವುಗಳು ಹೇಗೆ ನೋಡ್ತೀವೋ, ಅದೇ ರೀತಿಯಾಗಿ ನನ್ನ ತಂಗಿಯನ್ನ, ನನ್ನ ಅಕ್ಕನನ್ನ ಅವರು ಸಹ ನನಗೂ ಸಹ ಅಕ್ಕ, ನನಗೂ ಸಹ ತಂಗಿ ಅಂತ ಯಾಕೆ ನೋಡ್ತಾ ಇಲ್ಲ? ಆ ರೀತಿಯಾಗಿ ಯಾಕೆ ಯೋಚಿಸ್ತಾ ಇಲ್ಲ? ಒಮ್ಮೆ ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನು ಯೋಚನೆ ಮಾಡಿ ಮಾಡಿ ಮಾಡಿನೇನೆ ಇಂತಹ ವಿಷಯಗಳನ್ನ ಇನ್ನು ಯಾವ ರೀತಿಯಾಗಿ ತಿಳಿಸಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಅದರಲ್ಲೂ ನಮ್ಮ ಜಾತ್ಯ ತೂತಿನ ಹಿಂದೂಗಳಿಗೆ ಏನು, ನಾವು ತಾಯಿಯಿಂದ ಪೂಜೆ ಮಾಡ್ತೀವಿ, ನಮಗ್ ತಿನ್ನೋ ಆಹಾರ ಅಂತ ಅವ್ರು ಕಟ್ಕೊಂಡು ತಿಂತಾರೆ, ಆದ್ರೂ ನಾವು ಒಂದೇ ತಾಯಿಯ ಮಕ್ಕಳು, ನಾವು ಸಹೋದರರು, ಅಣ್ಣ ತಮ್ಮಂದಿರು. ಏನೋಪ್ಪ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆ ದೇವರು ಜಾತ್ಯ ತೂತಿನ ಹಿಂದೂಗಳಿಗೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಜೈ ಶ್ರೀ ಕೃಷ್ಣ.